ಸರ್ ಬಾಸ್ಗೆಲ್ಲ ನೀವು ಕೈ ಹಾಕ್ಬೇಡಿ ಸರ್, ಹಂಗ ಹಾಕ್ಬಿಟ್ರೆ ನಾನು ಒಂಟೆ ಹೋಗ್ತೀನಿ. ಹೋಗಿ ಮೇಡಮ್ ನೋಡೋಣ. ಸರಿ ಬಿಡಿ ಸರ್, ಹೋಗ್ತೀನಿ. ಬರಲಾ ಸರ್? ಇಲ್ಲಿ ನೋಡಿ, ಇದು ಸ್ಮಶಾನ ಇದು. ಸೊ ನಮ್ಮದು ಇಲ್ಲಿ ಹೊಂಗೆ ಮರ ಇದೆಯಲ್ಲ, ಈ ಹೊಂಗೆ ಮರದ ಕೆಳಗಡೆ ನಾವು ಲೊಕೇಶನ್ನ ಇದು ಮಾಡಿದ್ದೀವಿ. ಅದು ಸಾರಿ, ನಾವು ನಮ್ಮ ಟ್ರೆಷರ್ನ ನಾವು ಏನಂತೀವಿ ಅದನ್ನು, ಒಂದು ತಿಂಗನ್ನು ಔಸಿಟ್ಟಿದ್ದೀವಿ ಪ್ಲಾಸ್ಟಿಕ್ ಬಾಟ್ಲ್ ಮೇಲೆ ಮುಚ್ಚಿಕ್ಬಿಟ್ಟು ಮರದ ಕೆಳಗಡೆ. ಸೊ ಆಗ್ತಿದೆ ಅಮ್ಮ, ನಾನು ವಾಪಸ್ ಬರ್ತೀನಿ ಪ್ಲೀಸ್ ಸರ್. ಸರ್ ಓಕೆ ಗೈಸ್, ಸೊ ಟೀಮ್ ಬಂದಿದ್ದೀವಿ, ಒಬ್ಬರು ಫಾಲೋವರ್ಸ್ನ ಕರ್ಕೊಂಡ್ಬಂದಿದ್ವಿ ಇನ್ವೆಸ್ಟಿಗೇಷನ್ ಸೋಲೋ ಮಾಡಿಸೋಣ ಅಂತ. ಸೊ ನಂದು ಒಂದು ಸಪ್ರೇಟ್ ಟ್ರೆಷರೆಂಟ್ ಪ್ಲ್ಯಾನ್ ಇದೆ ಅವ್ರ ಜೊತೆ. ತುಂಬ ಇನ್ಸಿಸ್ಟ್ ಮಾಡ್ತಿದ್ದಾರೆ ಹುಡುಗಿ, ಸೊ ನಾನು ಒಬ್ಬಳೇ ಕಳಿಸ್ಕೊಳ್ಳಿ, ನನಗೆ ಧೈರ್ಯ ಬೇಕು, ನಾನು ಚಿಕ್ಕ ವಯಸ್ಸಿಂದ ಫೋಬಿಯಾ ಇದೆ, ಹಾರರ್ ಅಂದರೆ ಫೋಬಿಯಾ ಇದೆ, ಒಬ್ಬಳೇ ಕತ್ಲೆ ಫೋಬಿಯಾ ಇದೆ, ಅದರಿಂದ ಓವರ್ಕಮ್ ಮಾಡಬೇಕು. ಸೊ ನಾವು ಒಬ್ಬಳೇ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಬಟ್ ನಾವು ಒಬ್ಬಳೇ ಅಂತ ಕಳಿಸ್ಕೊಡಲ್ಲ, ನಮ್ಮ ಟೀಮ್ ಅಲ್ಲಿ ಇಲ್ಲಿ ಇರುತ್ತೆ, ನಾವು ಯಾರಿಗೂ ಕಾಣಿಸ್ಕೊಡಲ್ಲ ಅಷ್ಟೇ. ಅವ್ರ ಪ್ರಕಾರ ಒಬ್ಬರೇ ಹೋಗ್ತಿರ್ತಾರೆ. ಸೊ ನನ್ನ ಟೀಮ್ ಆಲ್ರೆಡಿ ಇದ್ದೇ ಇರುತ್ತೆ. ಮತ್ತು ಲೊಕೇಶನ್ ಇನ್ಸ್ಪೆಕ್ಷನ್ ವಿಷಯಕ್ಕೆ ಬರಬೇಕಾದ್ರೆ ನಮ್ಮ ತೇಜಸ್ ಅವರು ಇದ್ದಾರಲ್ಲ, ನಮ್ಮ ಚಾನಲ್ನ ಲೊಕೇಶನ್ ಇನ್ಸ್ಪೆಕ್ಟರ್ ಅವರು. ಸೊ ಸುತ್ತಮುತ್ತ ಎಲ್ಲೇ ಲೊಕೇಶನ್ಸ್, ಅವರ ಲೊಕೇಶನ್ಸ್ ಸ್ಟೋರಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಕರ್ಕೊಬಂದು ನಮಗೆ ತೋರಿಸ್ತಾರೆ. ಇವತ್ತೊಂದು ಲೊಕೇಶನ್ ಕರ್ಕೊಬಂದಿದ್ದಾರೆ ನೋಡಿ, ನಮ್ಮ ಜೊತೆ ತೇಜಸ್ ಅವರು ಇದ್ದಾರೆ. ಬೈ ತೇಜಸ್. ಹಾಯ್. ಸೊ ನಮ್ಮ ಫ್ರೆಂಡ್ ಅವ್ರದ್ದು ಇದೆ, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಇಲ್ಲೇ ಜಾಗ ಚೆನ್ನಾಗಿದೆಯಂತೆ, ತುಂಬ ಭಯಂಕರವಾಗಿದೆ ಅಂತ ದಾರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನೋಸ್ಕರ ನನ್ನ ಫ್ರೆಂಡ್ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕರ್ಕೊ ಹೋಗ್ತಾ ಇದ್ದೀನಿ. ನಿಮಗೆ ತೋರಿಸ್ದಂಗೆ ನೋಡಿ, ಲೈಟ್ಸ್ ಎಲ್ಲ ಆನ್ ಆಗಿದೆ. ಅಂದರೆ ಕೆಲವೊಂದು ಮನೆಗಳು, ತೋಟ ಮನೆಗಳಿದೆ. ಇಲ್ಲಿ ಯಾವುದೋ ಆ್ಯಕ್ಚುಲಿ ಫಾರ್ಮ್ ಕೂಡ ಇದೆ. ನಾವು ಸೇಫ್ಟಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ನಾವು ಅದು ಹೇಳಿಲ್ಲ, ಸೇಫ್ಟಿ ಇಲ್ಲ ಅಂತಲೇ ಹೇಳಿರೋದು. ಯಾಕಂದರೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕ್ಕೋಸ್ಕರ. ಸುತ್ತಮುತ್ತ ಸೇಫ್ಟಿ ಇದೆ, ಬಟ್ ಮನೇಲಿ ಜನರು ಇರ್ತಾರೆ, ಯಾರು ಆಚೆ ಬರೋಕ್ಕೆ ಹೋಗಲ್ಲ. ಸೊ ಗೈಸ್, ನಾವು ಲೊಕೇಶನ್ ಬಂದಿದ್ದೀವಿ, ಈ ಊರಿನ ಸ್ಮಶಾನದ ಹತ್ರ ಬಂದಿದ್ದೀವಿ. ಸೊ ನಮ್ಮ ತಿಂಗ್ನ ನಾವು ಇಲ್ಲೇ ಔಸ್ ಇಡ್ತೀವಿ. ಈಗ ತೋರಿಸ್ತೀನಿ ನೋಡಿ, ಕ್ಯಾಮ್ರಾದ ಸ್ವಿಚ್ ಮಾಡಿ. ಗೈಸ್ ಏನು ಅಂತ ಹೇಳೋಕ್ಕೆ ಹೋಗಲ್ಲ, ನಾನು ಅಲ್ಲಿ ಔಸ್ ಇಟ್ಟಿದ್ದೀನಿ. ಅದು ಏನೋ ಮಾರ್ಕಿಂಗ್ ಮಾಡ್ತೀವಿ, ದೊಡ್ಡದ ಮಾರ್ಕಿಂಗ್ ಗೊತ್ತಾಗಬೇಕು ಹುಡುಗಿ ಗೊತ್ತಾಗಬೇಕು. ಏನದು? ಲೋಟ ನೋಡಿದ್ದೀನಿ, ಪ್ಲಾಸ್ಟಿಕ್ ಲೋಟ. ಲೋಟ ಅದು ತೆಗ್ದು, ಕಲ್ಲು ತೆಗ್ದು ಆ ಮಣ್ಣಂಗೆ ತೆಗಿಬೇಕು. ಓಕೆನಾ? ಅಡುಗೆ ಮಾಡ್ತದ? ಅಡುಗೆ ಮಾಡಿಲ್ಲ ಅಂತ ಚೇತು ಕಳಿಸ್ತೀನಿ. ಇಲ್ಲಿ ನೋಡಿ, ಇದು ಸ್ಮಶಾನ ಇದು. ಸೊ ನಮ್ಮದು ಇಲ್ಲಿ ಹೊಂಗೆ ಮರ ಇದೆಯಲ್ಲ, ಈ ಹೊಂಗೆ ಮರದ ಕೆಳಗಡೆ ನಾವು ಲೊಕೇಶನ್ನ ಇದು ಮಾಡಿದ್ದೀವಿ. ಅದು ಸಾರಿ, ನಾವು ನಮ್ಮ ಟ್ರೆಷರ್ನ ನಾವು ಏನಂತೀವಿ ಅದನ್ನು, ಒಂದು ತಿಂಗನ್ನು ಔಸಿಟ್ಟಿದ್ದೀವಿ ಪ್ಲಾಸ್ಟಿಕ್ ಬಾಟ್ಲ್ ಮೇಲೆ ಮುಚ್ಚಿಕ್ಬಿಟ್ಟು ಮರದ ಕೆಳಗಡೆ. ಸೊ ಇಷ್ಟು ಸಾಕು ಅಂತೀನಿ ಡೇರಿಂಗ್ ತೆಗಿಯೋಕ್ಕೆ. ಇವು ನನಗೆ ಗೊತ್ತಿರೋ ಪ್ರಕಾರ ಒಂದು 50% ಕಂಪ್ಲೀಟ್ ಮಾಡ್ಬೋದು ಹುಡುಗಿ. ಏನೋ ಗಾಬರಿ ಆಯಿತು ಅಂದರೆ ನಮ್ಮ ಟೀಮಿಗೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಲೊಕೇಶನು, ಅಲ್ಲೊಂದು ಫಾರ್ಮ್ ಇದೆ, ಕೋಳಿ ಫಾರ್ಮ್. ಸೊ ಇಲ್ಲಿ ದಾರಿ ಕೂಡ ಇದೆ, ಭಯಪಡೋ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ಡಿವೈಡ್ ಆಗಿರುತ್ತೆ. ನಾನು ಆ ಹುಡುಗಿ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ನಾವು ಇದೀವಿ ಅಂತ ಹೇಳಿದ್ರೆ ಅವ್ರಿಗೆ ನ್ಯಾಚುರಲಿಗೆ ಧೈರ್ಯ ಬರೋಲ್ಲ. ಸೊ ನಮ್ಮ ಟೀಮ್ ಆಲ್ರೆಡಿ ಡಿವೈಡ್ ಆಗಿ 4 ಜನ ಇದ್ದೀವಿ. ಡಿವೈಡ್ ಆಗಿ ಒಬ್ಬರೊಬ್ಬರು ಒಂದು ಲೈನ್ ಪೂರ್ತಿ ನಿಂತ್ಕೊತೀವಿ. ಭಯಪಡೋ ಅವಶ್ಯಕತೆ ಇಲ್ಲ. ತೇಜು ಬಾ, ಆ ಕಡೆ ಬಂದ. ಓಕೆ ಗೈಸ್, ನಮ್ಮ ಫಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಇನ್ವೆಸ್ಟಿಗೇಷನ್ ಅಂತೀನಿ, ಟ್ರೆಷನ್ ಸ್ಟಾರ್ಟ್ ಆಗಿದೆ. ಲಕ್ಷ್ಮಿ ಅವ್ರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಟೀಮ್ ಆಲ್ರೆಡಿ ಸೆಟಪ್ ಆಗಿದೆ, ನಾನು ಹೇಳ್ದಂಗೆ ಆ್ಯಸ್ ಪ್ಲ್ಯಾಂಡು. ಸೊ ಲಕ್ಷ್ಮಿ ರೆಡಿನಾ? ಬರ್ಲಾ ಗಾಯ್ಸ್? ಓಕೆ ಓಕೆ, ರೆಡಿ. ರೆಡಿ. ಥ್ಯಾಂಕ್ ಯು. ಬರ್ಲಾ ಸರ್? ಯಾವ ಕಡೆ ಹೋಗ್ಲಿ? ಈ ಕಡೆನಾ? ಗೈಸ್, ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ನಂಜುಂಡೇಶ್ವರ ನೆನೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಶಿವ ಇದ್ದಾನೆ. ಸೊ ಶಿವ ಇರೋವರೆಗೂ ಲೈಕ್ ನಾನು ಭಯ ಬೀಳಕ್ಕೆ ಹೋಗಲ್ಲ. ನಂಜುಂಡೇಶ್ವರ. ಸುಪ್ರೀತ್ ಸರ್, ಸರ್ ಮಾತಾಡ್ತಾ ಇರಿ ಸರ್, ಇಲ್ಲ ಅಂದರೆ ಭಯ. ನನಗೆ ಕಣ್ಣು ಇದಾಗ್ತಿದೆ. ಸರ್ ಫೇಸ್ ಅರ್ಧಂಬರ್ಧ ಬರ್ತಿದೆ.
ಗೈಸ್ ಭಯ ಆಗ್ತಿದೆ. ಸರ್ ಕೇಳಿಸ್ತಿದ್ಯಾ? ಕ್ಯಾಮ್ರಾ ಹಿಡ್ಕೊಳ್ಳ, ನನ್ನನ್ನು ಹಿಡ್ಕೊಳ್ಳ ಅಂತಾನೆ ಗೊತ್ತಾಗ್ತಿಲ್ಲ. ರೂಟ್ ಯಾವ ಕಡೆ ಅಂತ ಗೊತ್ತಾಗ್ತಿಲ್ಲ ಸರ್ ನನಗೆ. ಸರ್ ಸುಪ್ರೀತ್ ಸರ್, ಅಯ್ಯೋ ಇಲ್ಲಿ ಯಾರೋ ಕಿರಿಸ್ತಾರಂಗ ಆಗ್ತಿದೆ. ಅಮ್ಮ ನಾನು ವಾಪಸ್ ಬರ್ತೀನಿ ಪ್ಲೀಸ್ ಸರ್. ಸರ್ ಓಡ್ಬೇಕು, ಎಲ್ಲೋ ಗದ್ದೆ ಇದೆ, ಬಿದ್ದೋಗ್ತೀರಾ ಆಯ್ತಾ? ಗಾಬರಿ ಅಲ್ಲೇ ನಿಂತ್ಕೊಳ್ಳಿ. ನೀವು ನಮ್ಮ ಕಣ್ ಮುಂದೆ ಇದ್ರೆ ಹೋಗಿ ತಲೆ ಕೆಡಿಸ್ಕೋಬೇಡಿ. ನಾವು ಒಳ್ಳೆ ಜಾಗ ಕರ್ಕೊಂಡ್ ಬಂದಿದ್ದೀರಾ. ನಮ್ಮ ನಂಬಿ ಅಂತ ದೇವ್ರ ನಂಬಿ, ನಮ್ಮ ನಂಬಿ. ಗೈಸ್ ತುಂಬ ಭಯ ಆಗ್ತಿದೆಯೋ ಇಲ್ವೋ ಏನೋ ಗೊತ್ತಾಗ್ತಿಲ್ಲ. ಬಟ್ ಧೈರ್ಯ ಮಾಡಿ ಹೋಗ್ತಿದ್ದೀನಿ. ಸೊ ಸರ್ ಏನು ಮಾತಾಡಲಿ ಸರ್? ನನಗೆ ಈ ಕಡೆ ರೂಟ್ ಗೊತ್ತಾಗ್ತಿಲ್ಲ, ಕತ್ಲೆ ಇದೆ. ಯಾವ ಹಾಂ ಸರ್, ಯಾವ ಕಡೆ ಹೋಗಲಿ ಸರ್? ಸುಪ್ರೀತ್ ಸರ್, ಯಾವ ಕಡೆ ಹೋಗಲಿ? ಇಲ್ಲಿ ಗೊತ್ತಾಗ್ತಿಲ್ಲ, ನಿಂತ್ಕೊಂಡು ಹೋಗ್ಬೇಕಾ ನಾನು? ಇವಾಗ ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ರೂಟು ಬೆಳಕು ಬಲ್ಗಡೆನಾ? ನಾನು ಹೋಗ್ತಾ ಇರೋದು ಕರೆಕ್ಟಾಗಿದೆಯಾ? ನನಗೆ ಗೊತ್ತಾಗ್ತಿಲ್ಲ ಸರ್. ಸುಪ್ರೀತ್ ಸರ್, ಅಮ್ಮ ಸುಪ್ರೀತ್ ಸರ್. ನಾವು ಟೀಮ್ನ ಸೇಫ್ ಮಾಡೋಕ್ಕೋಸ್ಕರ ಗದ್ದೆಲ್ಲೂ ಒಂದಿಬ್ಬರು ಹುಡುಗರನ್ನ ಕೂರಿಸಿದ್ವಿ. ಬಟ್ ಮೇಡಮ್ಗೆ ಸ್ವಲ್ಪ ಭಯ ಆಗಿದೆ, ಬಂದರು. ಇನ್ನೊಂದು ಸತಿ ಏನಾದರೂ ಎದುರ್ಕೊಂಡ್ರೆ ಅಬ್ಯಾಂಡನ್ ಮಾಡಿ ಅಲ್ಲಿಂದ ಚೇತನ ಕಂಟಿನ್ಯೂ ಮಾಡ್ತಾರೆ. ಓಕೆ ಓಕೆ. ನಾವು ಹುಲಿ ಕಣ್ಮುಚ್ಚಿ ಕೇಳಿಸ್ಕೊತಾ ಇದ್ದೀರಲ್ಲ ಮೇಡಮ್, ಹೋಗಿ ಧೈರ್ಯ ಮಾಡಿ ಹೋಗಿ, ಏನಾಗಲ್ಲ. ಸೂಪರಾಗಿ ಕೇಳಿಸ್ತಿದ್ದೆ. ಡಿ ಬಾಸ್ ಅಭಿಮಾನಿಯಲ್ಲ, ಹೋಗಿ ರೈಟ್ ಕೊಡಿ ಮೇಡಮ್. ಟೀಮ್ ಫಾಲೋ ಮಾಡ್ತಿದ್ದೆ, ಹೋಗಿ ಧೈರ್ಯವಾಗಿ. ದಾರಿ ನೋಡ್ಕೊಂಡ ಸರ್. ರೋಡ್ಗಳು ಸರಿಯಾಗಿರೋ ಕಡೆ ಕರ್ಕೊಂಡ್ ಬಂದಿಲ್ವಲ್ಲ ಸರ್? ಲೈಟ್ ಮುಖಕ್ಕಿಡಿ, ಒಳ್ಳೆ ಎಕ್ಸ್ಪ್ರೆಷನ್ ಕೊಡಬೇಕು. ಇದು ಬೇಕಿತ್ತು ನಮಗೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಮೇಡಮ್. ಸರ್ ಕೇಳಿಸ್ತಿದ್ಯಾ? ಯಾವ ರೂಟು ಸರ್? ರೂಟೇ ಮರ್ತೋಯ್ತು. ನಾನಂತೂ ಹೋಗಲ್ಲ. ಅಣ್ಣ ಇವ್ರು ಆಗಲ್ಲ, ನಿಜ ಮಾಡಲ್ಲ ಇವತ್ತು. ಬನ್ನಿ ಬನ್ನಿ ಬನ್ನಿ. ಬ್ಯಾಟ್ರಿಗಳು ಖಾಲಿ ಆಗೋಯ್ತು ಅಷ್ಟೇ. ಈ ಕಡೆ ತೋರ್ಸು ಬಾ. ಸೊ ಟೀಮ್ ಇವ್ರು ಸಿಕ್ಕಾಪಟ್ಟೆ ಎದುರ್ತಿದ್ದಾರೆ. ಐ ಡೋಂಟ್ ಥಿಂಕ್ ಸೊ ಇದನ್ನು ನಾನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ. ಮೇಡಮ್ ಮಾಡ್ತೀರಾ? ಯಾರಾದ್ರೂ ಒಬ್ರು ಜೊತೆಲಿ ಬಂದ್ರೆ ಹೋಗ್ಬೋದು ಸರ್. ಜೊತೆಲಿ ಬಂದ್ರೆ ಈ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಾಗುತ್ತೆ? ಒಬ್ರೇ ಸೋಲೋ ಹೋಗ್ಬೇಕು ಸರ್. ಬಟ್ ಈ ಲೈಟ್ ಒಂದಿತ್ತು ಲಕ್ಷ್ಮಿ ಅವರ ಏನು ಭಯ ಆಗ್ತಿದೆ ನಿಮಗೆ?
ಸರ್ ಅಂದರೆ ವೆಕೇಶನೇ ಭಯ ಆಗ್ತಿದೆ ಸರ್. ವೆಕೇಶನ್ ಅಂದರೆ ಲೊಕೇಶನ್ ಭಯ ಆಗ್ತಿದೆ. ಲೈಟ್ಸು ಮನೆಗಳು ಕಾಣಿಸ್ತಿದೆ ನಿಮಗೆ ಅಲ್ಲ, ಲೈಟ್ ಕೂಡ ಆನ್ ಆಗಿದೆ. ಸೊ ನೀವು ಎದುರು ಅವಶ್ಯಕ ನೀವು ಲೊಕೇಶನ್ ನೋಡ್ಕೊಂಡು ಕರ್ಕೊಂಡಿದ್ದೀವಿ ನಾವು. ಸರ್ ಲೈಟ್ಸ್ ಆನ್ ಆಗಿದೆ, ಬಟ್ ಇಲ್ಲಿ ಮುಂದೆ ತೋರಿಸಿ ಸರ್. ಒಂದು ಸೆಕೆಂಡ್ ಮರಗಳನ್ನ ತೋರಿಸಿ ಸರ್ ಎಲ್ರಿಗೂ. ನೋಡಿ ಆಯ್ತು ಈಗ ಏನು ಮಾಡ್ತಾರೆ ನೋಡೋಣ. ಏನು ಸರ್ ಇದು? ಓಕೆ ಹಿಂಗೆ ಹೋಗ್ಬಿಟ್ಟು ಎತ್ಕೊ ಬರಲ್ಲ ಸರ್. ಸರ್ ಬಾಸ್ಗೆಲ್ಲ ನೀವು ಕೈ ಹಾಕ್ಬಿಡಿ ಸರ್. ಹಂಗೆ ಹಾಕ್ಬಿಟ್ರೆ ನಾನು ಒಂಟೆ ಹೋಗ್ತೀನಿ. ಹೋಗಿ ಮೇಡಮ್ ನೋಡೋಣ. ಸರಿ ಬಿಡಿ ಸರ್, ಹೋಗ್ತೀನಿ. ಬರಲ್ಲ ಸರ್. ಸರ್ ಕೇಳಿಸ್ತಿದ್ಯಾ? ಅಲ್ಲ ಸರ್, ವಾಕಿ ಟಾಕಿಲಿ ಕೇಳಿಸ್ತಿದ್ಯಾ ಸರ್? ಭಯ ಇಲ್ಲ ಅನ್ಕೊಂಡು ಹೋಯ್ತಾ ಇದ್ದೀನಿ. ಅದೇನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಬಂಡ ಧೈರ್ಯ ಅಲ್ಲ, ಜಸ್ಟ್ ಧೈರ್ಯ. ವ್ಲಾಗ್ ಮಾಡೋಣ ಅಂತ ಹೋಗ್ತಿದ್ದೀನಿ ಗೈಸ್, ಏನಾಗುತ್ತೋ ಗೊತ್ತಿಲ್ಲ. ಸೊ ಡಿ ಬಾಸ್ ಅಭಿಮಾನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀವಿ. ಅವಮಾನ ಅಂತೂ ಮಾಡೋಕ್ಕಾಗಲ್ಲ ನಮ್ಮ ಬಾಸ್ಗೆ. ಸೊ ಮುಂದೆ ಹೋಗೋಣ ಏನಿದೆ ಅಂತ ನೋಡೋಣ. ಸರ್ ಕೇಳಿಸ್ತಿದ್ಯಾ? ಇನ್ನು ಮುಂದೆನಾ ಸರ್? ನನ್ನ ಹತ್ರ ಅದು ಬೇರೆ ಇಲ್ಲ, ರೂಟ್ ಮ್ಯಾಪು. ಕಣ್ಗೆ ಹೊಡಿತೈತಲ್ಲಪ್ಪ ಇದು ಸರ್. ಲೈಟ್ ಕಣ್ಗೆ ಹೊಡಿತೈತೆ ಸರ್ ನನಗೆ. ನಂಜುಂಡೇಶ್ವರ నేను ಇದೆಯಾನೋ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ. ಸೊ ಗೈಸ್ ಫುಲ್ಲು ಲೊಕೇಶನು ಕತ್ಲೆ ಇದೆ. ನೋಡೋಣ, ಧೈರ್ಯಂ ಸರ್ವಸಿದ್ಧಿ ಸಾಧನಂ ಅನ್ನಂಗೆ. ಸೊ ಬಟ್ ಲೈಟು ಕಣ್ಗೊಡಿತೈತೆ ಗೈಸ್, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಸರ್ ಲೈಟು ಕಣ್ಗೊಡಿತೈತೆ ಸರ್, ಲೈಟು ಕಣ್ಗೆ ಹೊಡಿತೈತೆ. ಸುಪ್ರೀತ್ ಸರ್ ಕೇಳಿಸ್ತಿದ್ಯಾ? ಅಲ್ಲ, ಡಿ ಬಾಸ್ ಅಭಿಮಾನಿ ಹೋಯ್ತು ಅಲ್ಲ, ನಾನು ಅದೇ ಹೇಳ್ತಲ್ಲ ನಿಮ್ಗೆ. ಇಲ್ಲಿ ರೂಟ್ ಗೊತ್ತಾಗ್ತಿಲ್ಲ. ಇಲ್ಲೇನು ಅಲ್ಲ, ನೀರಿದೆ ಇಲ್ಲಿ. ಯಾವಾಗಲೂ ನಂಜುಂಡೇಶ್ವರ ಅಂತ ಬಾಯಲ್ಲಿ ಹೇಳ್ತೀನಿ. ಇವತ್ತು ಹೋಗ್ತಾ ಇದ್ದೀನಿ, ನೋಡೋಣ. ಬಟ್ ಇಲ್ಲಿ ನನ್ನ ಮುಖ ಕಾಣ್ತಾ ಇಲ್ಲ, ಇಲ್ಲಿ ಇರೋ ಲೈಟ್ಗೆ. ಸರ್ ಕೇಳಿಸ್ತಿದ್ಯಾ? ಏನು ಸೂಪರು, ಪಾಪರ್ ಆಗೋ ಟೈಮಿಗೆ ತಂದು ನಿಲ್ಸಿದ್ರೆ ಲೈಟು ಕಣ್ಗೊಡಿತೈತೆ ಸರ್. ಈ ಗೈಸ್, ಈಗ ನಾನೇನಾದರೂ ವಾಕಿ ಟಾಕಿಲಿ ರೆಸ್ಪಾನ್ಸ್ ಕೊಡಲಿಲ್ಲ ಅಂದರೆ ಇಲ್ಲಿ ಕತೆ ಬೇರೆನೇ ನಡೆಯುತ್ತೆ. ಇಲ್ಲ ಊರು ಜನ ಬಂದು ನಾಯಿ ಹೊಡ್ದಂಗೆ ಹೊಡಿತಾರೆ ನಮಗೆ. ಆಯ್ತಾ, ಈ ಅಮ್ಮನ ಎತ್ತಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು ನಾವು. ಯಾರಿಗೆ ಬೇಕು ಈ ಲೊಕೇಶನ್ ಅನ್ನಂಗೈತೆ. ಸರ್ ಲೈಟು ಕಣ್ಗೊಡಿತೈತೆ ಸರ್, ಆಗ್ತಿಲ್ಲ. ಕಣ್ಣು ಕಾಣ್ದಿರಂಗೆ ಆಗ್ತೈತೆ ನನಗೆ. ನೋಡಿ ಗೈಸ್, ಈ ಥರ ಲೈಟ್ ಕೊಟ್ಬಿಟ್ಟು ಹಿಂಗ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಇವ್ರು ನೋಡಿದ್ರೆ ಭಯ ಅಂತ ಅರ್ಧಕ್ಕೆ ಬರ್ತೀನಿ ಟಾಸ್ಕು ಅಂತವ್ರೆ. ಬಟ್ ನೋಡೋಣ, ನನಗೆ ಫುಲ್ ಕಂಪ್ಲೀಟ್ ಮಾಡಬೇಕಂತ ಇಷ್ಟ. ಬಟ್ ಓಯ್ ನೋಡಿ, ಹಿಂಗೆಲ್ಲ ಬ್ಯಾಕ್ ಗ್ರೌಂಡಲ್ಲೆಲ್ಲ ಎದುರಿಸ್ಬೇಡಿ. ಬಂದರೆ ಎದುರುಗಡೆ ಬಂದ್ಬಿಡ್ರಿ. ಅಲ್ಲಿ ಇಲ್ಲೇನೂ ಇಲ್ಲ ಗೈಸ್, ಬಟ್ ಆದರೂ ಭಯ ಆಗ್ತೈತೆ. ಅದೇನೋ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಟಾರ್ಚು ಕಣ್ಗೆ ಹೊಡಿತಾ ಇದೆ. ನಾನು ಏನಂತ ಮಾತಾಡಲಿ? ಫುಲ್ಲು ಆದರೂ ಒಂದು ಸ್ವಲ್ಪ ಭಯ ಆಗ್ತಿದೆ. ರೂಟ್ ಬೇರೆ ಭಯದಲ್ಲಿ ಮರ್ತೋಗ್ತಿದೆ.
ಗಾಯ್ಸ್ ಇಲ್ಲಿ ಇಲ್ಲೆಲ್ಲೋ ಕರ್ಕೊಂಬಂದವ್ರೆ. ಭಯ ಆಗ್ತೈತೆ, ಭಯ ಆಗ್ತಿಲ್ಲ. 50-50 ಹೇಳಬೇಕು. ಜಾಲಿ ಗೋ ಜಾಲಿ ಗೋ ಜಾಲಿ ಜಾಲಿ ಗೋ ಅಂತ ಸಾಂಗ್ ಆಡ್ಕೊಂಡು ಹೋಗ್ಬೇಕಷ್ಟೆ. ನಾನು ಎದುರು ಪುಕ್ಲಿನ ಇಲ್ಲ ಧೈರ್ಯವಂತನ ನನಗೆ ಗೊತ್ತಾಗ್ತಿಲ್ಲ. ಸೊ ಬಂದಿದ್ದೀನಿ. ಡಿ ಬಾಸ್ ಫ್ಯಾನ್ ಅಂತ ಬೇರೆ ಹೇಳಿದ್ದೀನಿ. ಏನಾದರೂ ಅವಮಾನ ಆಗ್ಬಿಟ್ರೆ ನಮ್ಮ ಬಾಸ್ಗೆ ಅಷ್ಟೆ. ಮರ ಇದೆ ಕಾಣಿಸ್ತಿಲ್ವಲ್ಲ ಸರ್ ಇಲ್ಲಿ ಮರ? ಕರೆಕ್ಟಾ ಸರ್ ಹೋಗ್ತಾ ಇರೋದು ನಾನು? ಸರ್ ಹೋಗ್ತಾ ಇರೋದು ಕರೆಕ್ಟಾ? ಹೋಗಿ ಮೇಡಮ್, ಡೆಡ್ ಎಂಡ್ ಬರುತ್ತೆ. ಡೆಡ್ ಎಂಡ್ ಅಲ್ಲೇ ಇದೀನಿ ಸರ್. ಇಲ್ಲಿ ಯಾವುದೋ ಒಂದು ಮರ ಥರ ಇದೆ ದೊಡ್ಡದು. ಸರ್ ಇಲ್ಲಿ ಡೆಡ್ ಎಂಡಲ್ಲಿ ಇದೀನಿ ಸರ್. ಒಂದು ಮರ ಥರ ಇದೆ ಸರ್. ಸರ್ ನೋಡಿ ಮೇಡಮ್, ಮೇಲೆ ನೋಡಿ ಮೇಡಮ್. ಹಾಂ ನೋಡಿದೆ. ಅದಕ್ಕೆ ಲೋಟ ಇದೆ ನೋಡಿ ಮೇಡಮ್, ಗ್ಲಾಸ್. ಇಲ್ಲಿ ಯಾವ ಗ್ಲಾಸು ಇಲ್ಲ ಸರ್. ಇಲ್ಲಿ ಹೊಂಗೆ ಬರೋ ಬುಡದಲ್ಲೇನೆ ಗ್ಲಾಸ್ ಉಲ್ಟಾ ಮಾಡಿಕ್ಕಿರಿ ನೋಡಿ. ಇಟ್ಕೊಂಡು ಮಾತಾಡಿ ಮೇಡಮ್. ಗೈಸ್ ಫೈನಲಿ ನಾನು ಬಂದಿದ್ದೀನಿ. ಸೊ ಹೊಂಗೆ ಮರದ ಹತ್ರ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಗ್ಲಾಸು? ಸೊ ಇದನ್ನು ತೆಗೆದ್ರೆ ನನ್ನ ಟಾಸ್ಕು ಕಂಪ್ಲೀಟ್. ಸರಿ ತೆಗಿಲ್ಲ. ಗಾಯ್ಸ್ ಇದು ಸತ್ತವ್ರದ್ದು ಹೆಣ ಸುಡೋ ಜಾಗ ಅಂತೆ, ನೋಡ್ಕೊಂಬಿಡಿ ಗಾಯ್ಸ್. ಇದು ಬಂದು ಹೊಂಗೆ ಮರ. ಇಲ್ಲೇ ನಿಯರ್ ಬೈ ಸ್ಮಶಾನ ಇದೆ ಗಾಯ್ಸ್. ಆ ಸರ್ ಸಿಕ್ತು. ಸರ್ ಸಿಕ್ಕಿದೆ ನೋಡಿ ಗಾಯ್ಸ್, ಇದೇನೆ ಗೈಸ್. ಫೈನಲಿ ಸಿಕ್ತು. ಸೊ ಬರ್ತೀನಿ ಸರ್. ರೂಟು ಗೊತ್ತಾಗ್ತಿಲ್ಲ. ಓಕೆ ಈ ಕಡೆ ಗೈಸ್ ರೂಟು ಗೊತ್ತಾಗ್ತಿದೆ ಇವಾಗ. ಸೊ ಓಡೋಗ್ಬಿಡೋಣ ಹಿಂಗೆ. ನನ್ನ ಕ್ಯಾಮ್ರಾ ನೋಡ್ಲಾ ಇದನ್ನ ನೋಡ್ಲಾ ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಫೈನಲಿ ಸಿಕ್ತು ಗೈಸ್. ಶಿವ, ನಮ್ಮ ಡಿ ಬಾಸ್ಗಂತೂ ನಾನು ಅವಮಾನ ಮಾಡಿಲ್ಲ ಸರ್. ಟು ಬಿ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಲೈಟು ಕಣ್ಗೊಳಿತೈತೆ, ಹಿಂಗೆ ಇಟ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು. ಸೊ ಲೈಟು ಕಣ್ಗೊಳಿತೈತೆ ಗೈಸ್. ಸರ್ ರೂಟ್ ಯಾವ ಕಡೆ? ಯಾರದು? ಬಾಲೆ ಬಾಲೆ ಕಣ್ಣೆದುರುಗಡೆ ಬಾಲೆ, ಕಿರ್ಸೋದಲ್ಲ.
ಬನ್ನಿ ಆರಾಮಾಗಿ ನಾವು ಅರ್ಥ ಮಾಡ್ತೇವೆ ಬನ್ನಿ. ಅಮ್ಮ ಸರ್, ಹೇ ಯಾರು ಬರ್ತೀರಾ ಬನ್ರಿ, ಅಲ್ಲ ನಾನು ಇಲ್ಲೇ ಕುತ್ಕೋತೀನಿ. ಇಲ್ಲಿ ದೆವ್ವ ಕಿರಿಸ್ತಾ ಇದ್ರೆ ಬರ್ರಿ, ನಾನು ಇಲ್ಲೇ ಕೂತಿರ್ತೀನಿ. ಇವಾಗ ರಿಯಲ್ ಆಗೇ ಬರ್ಲಿ. ನನಗೂ ಎದ್ರುಕೊಂಡು ಸಾಕಾಗೈತೆ. ಏನ್ ಗೈಸ್, ಇಲ್ಲಿ ರೂಟೇ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಇದು ಬ್ಲಾಕ್ ಥರ ಆಗನೇ ಇಲ್ಲ. ಮುಖಕ್ಕೆ ಲೈಟ್ ಹೊಡಿತಾ ಇದೆ. ಬಟ್ ಏನು ಮಾಡೋಣ, ಬಟ್ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಅಪ್ಪ ಫೈನಲಿ ಮುಗೀತು ಟಾಸ್ಕು. ಲೆಮನ್ ತೊಗೊಂಬಂದೆ, ನೋಡೋಣ. ನಮ್ಮ ಕ್ಯಾಂಡಿಡೇಟು ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಈ ಜಸ್ಟ್ ಕಾರ್ ಹತ್ರ ಹೋಗಿದ್ದಾರೆ. ಸೊ ಅವ್ರು ಬ್ಯಾಕ್ ಎಂಡಲ್ಲೇ ಇದ್ವಿ. ನಾವಂತೂ ಸುತ್ತಿ ನಾಯಿಗಳ ಥರ ಓಡಾಡಿ ಬಿದ್ದು ಅವ್ರು ಕಿರ್ಚ್ಕೊಂಡಾಗಿರೋ ಓಡಾಗಿದ್ವಿ. ಅವ್ರಿಗೆ ಲೈವ್ ರೆಸ್ಪಾನ್ಸ್ ತೊಗೊಳೋಣ ಏನು ಬಂತು ಅಂತ. ಬನ್ನಿ. ಇಲ್ಲ ಓಕೆ, ನಿಜ ಹೊಡೆದ್ಬಿಡ್ತಿದ್ದೆ ದೇವ್ರಾಣೆ. ತಗೊಳ್ಳಿ. ಯಾರಿಗೆ? ಓಕೆ, ಕಿರಿಸ್ತವ್ರಿಗೆ. ಸೊ ರಿಲ್ಯಾಕ್ಸ್ ಆಗಿ, ಫಸ್ಟ್ ರಿಲ್ಯಾಕ್ಸ್ ಆಗಿ. ಸಕ್ಸಸ್ಫುಲಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀರಾ. ಏನು ಅನಿಸ್ತು ನಿಮಗೆ? ನಿಮ್ಮಿಂದ ನಾವು ನಾಯಿಗಳ ಥರ ಹೊಡಿದ್ವಿ. ಹೇಳಿ ಪರವಾಗಿಲ್ಲ, ಏನು ಅನಿಸ್ತು, ಹೆಂಗಿತ್ತು? ಹಂಗಲ್ಲ ಸರ್, ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಓಪನ್ ಆಗಿ ಹೇಳ್ಬೇಕಂದ್ರೆ ಹೇಳ್ದೋ ಏನೂ ಇಲ್ಲ ದೆವ್ವಭೂತ ಅಂತ. ನಿಜವಾಗ್ಲೂ ಅಲ್ಲಿ ಏನೂ ಇಲ್ಲ. ಬಟ್ ಹೋಗೋಕ್ಕೆ ಒಬ್ಬೊಬ್ಳೆ ಭಯ ಆಯಿತು. ಬಿಕಾಸ್ ಲೊಕೇಶನ್ ಹಂಗಿರುತ್ತೆ. ಮತ್ತೆ ಅದು ಇದು ಬೇರೆ ಇಟ್ಕೊಂಡಿದ್ದಲ್ಲ, ಕ್ಯಾಮ್ರಾ ಬೇರೆ, ಅದು ಕಣ್ ಬೇರೆ ಇಲ್ಲಿ ಸೈಡಲ್ಲೇ ಹೊಡಿತಿತ್ತು ಅದೊಂದು ಕಡೆ. ಸೊ ಇದನ್ನ ಮೇಂಟೈನ್ ಮಾಡೋದ, ಇಲ್ಲ ಇದನ್ನ ಹೋಗಿ ಹುಡ್ಕೋದ, ಇಲ್ಲ ಅದನ್ನ ಇಟ್ಕೊಳ್ಳೋದ ಅನ್ನೋದು ನಂಗೆ ಗೊತ್ತಾಗಿಲ್ಲ. ಸೊ ಒಂದು ಸ್ವಲ್ಪ ಬಟ್ ಓಪನ್ ಆಗಿ ಹೇಳ್ಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಸೊ ನೀವು ಫಸ್ಟ್ ಟೈಮ್ ಬಂದಿರಲ್ಲ ಇದು, ನೆಕ್ಸ್ಟ್ ಬರ್ತೀರಾ? ಬರ್ತೀನಿ, ಪಕ್ಕಾ ಬರ್ತೀನಿ. ಬಟ್ ಒಬ್ಳೆ ಕೆಟ್ಟ ಲೊಕೇಶನ್ ನೆಕ್ಸ್ಟ್ ಬೇಡ, ಒಬ್ಳೆ ಅಂತೂ ಲೈಕ್ ಹೋಗಕ್ಕಾಗಲ್ಲ. ಬಟ್ ಆ ಟಾರ್ಚ್ ಇಲ್ಲ ಅಂದ್ರೆ ಬೇಕಾದ್ರೆ ಟ್ರೈ ಮಾಡೋಣ. ಇದು ಪಕ್ಕ. ಈ ಟಾರ್ಚ್ ಇಲ್ಲ ಅಂದ್ರೆ ಗೈಸ್ ಆಯ್ತು. ಈ ಮೇಡಮ್ ಅವರು ಇವಾಗಲೇ ಭಯ ಆಗುತ್ತೆ ಗೈಸ್, ಪಕ್ಕ ಭಯ ಆಗುತ್ತೆ. ಇನ್ನೊಂದು ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ, ನಿಮ್ಮಿಂದ ನಾವು ಇರ್ಲಿಲ್ಲ. ನೀವು ಯಾವಾಗ ಹಿಂದೆ ಇದ್ದೀರಾ ಅಂತ ಕೇಳಿದಾಗ ನಾವು ಓಡ್ ಬಂದು ಹಿಂದೆ ನಿಂತ್ಕೊಂಡಿದ್ದು, ಹಿಂದೆ ಏನೋ ಬರ್ತಿದೆ ಅಂತ. ನಿಮ್ಗೇನೋ ಫೀಲ್ ಆಯ್ತಾ? ಬಟ್ ಹಂಗ್ ಫೀಲ್ ಆಗಿಲ್ಲ. ಬಟ್ ಲಾಸ್ಟ್ ಅಲ್ಲಿ ಅಲ್ಲಿಂದ ಬರ್ಬೇಕಾದ್ರೆ ಹೂ ಅಂತ ಕಿರ್ಚಿದ್ರಲ್ಲ, ಯಾರು? ನಾವು ಫ್ರಾಂಕ್ ಆಗಿ ಹೇಳ್ತೀವಿ, ನಾವು ಇವತ್ತು ಗೊತ್ತಿಲ್ಲ. ಬಟ್ ನಾನು ಕೋಪ ಬಂದು ಲೈಕ್ ನಾನು ಅಲ್ಲೇ ನಿಂತ್ಕೊಂಡು ಯಾರದು ಅಂತ ಜೋರಾಗಿ ಕಿರ್ಚಿದೀನಿ. ಸೊ ಅದು ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ ಅನ್ಕೋತೀನಿ. ಓಕೆ. ಬಟ್ ಅದೇ ಇವಾಗ ಧೈರ್ಯ, ನಾವು ಭಯ ಪಟ್ಟಷ್ಟು ಭಯ ಪಡ್ತಾನೆ ಇರ್ತೀವಿ. ಓಕೆ. ಸೊ ಹೋಗ್ತಾ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಅಲ್ಲಿ ನಿಂತ್ಕೊಂಡಾಗ ಲೈಕ್ ಆ ಭಯ ಅನ್ನೋದು ಹೋಗ್ಬಿಡುತ್ತೆ. ಮೇಡಮ್ ಇನ್ನೊಂದು, ಅಲ್ಲಿ ಮನುಷ್ಯರೇ ಎದುರಿಸ್ತಿರೋದಂತ ಗೊತ್ತಾಯ್ತು. ನೀವು ಮನುಷ್ಯರೇ ಅಂತ ಇದ್ರಲ್ಲ, ಮನುಷ್ಯ ಏನಕ್ಕೆ ಸರ್, ಲೊಕೇಶನ್ ಕತ್ಲೆ ಎಲ್ಲ ಭಯ ಆಗೇ ಆಗುತ್ತಲ್ಲ. ಈಸಿ ಕಮೆಂಟ್ ಮಾಡ್ತಾರಲ್ಲ ಬಡಿ ಮಕ್ಕಳು, ಈಸಿ ಕಮೆಂಟ್ ಮಾಡಬೇಡಿ. ಆತರ ಏನಾದ್ರು ಕಮೆಂಟ್ ಮಾಡ್ತೀರಾ ಅಂದ್ರೆ ಫಸ್ಟ್ ಇಲ್ಲಿ ನುಗ್ಗಿ ನಿಮ್ ಧೈರ್ಯ ಏನಿದೆ ಅಸ್ತ್ರನ್ ತೋರಿಸಿ, ಆಮೇಲೆ ಕಮೆಂಟ್ ಮಾಡಿ. ಅವಾಗ ನೀವು ಅರ್ಹರಾಗ್ತೀರಾ. ಸೊ ಏನು ನೀವು ಹೇಳ್ದೇನೆ ಬಾಯಲ್ಲಿ ನಾನು ಹಂಗಾಗಲ್ಲ ಹಿಂಗಾಗಲ್ಲ, ಲೈಕ್ ನಾನು ಬರ್ಬೇಕಾದ್ರೆ ಮೂಢನಂಬಿಕೆ ಅದು ಇದು ಅಂತ ಇವಾಗಲೂ ಮೂಢನಂಬಿಕೆಲ್ಲ ಇದ್ದೀನಿ. ಬಟ್ ಏನಂದ್ರೆ ಆ ಲೊಕೇಶನ್ನು, ಆ ಒಂದು ಕಿರ್ಚಾಟ, ಅಳು, ಅವೆಲ್ಲ ನಮ್ಮಲ್ಲಿ ಭಯ ಇಲ್ಲ ಅಂದ್ರೂ ಭಯ ಹುಟ್ಸುತ್ತೆ. ಸೊ ಅದೇನೆ ಭಯ ಅಂತ ಹೇಳೋದು. ಅಲ್ಲಿ ಮನೇಲಿ ಕುತ್ಕೊಂಡು ಕಮೆಂಟ್ಸ್ ಮಾಡೋದಲ್ಲ, ಹಂಗಿರುತ್ತೆ ಗುರು, ಹಿಂಗಿರುತ್ತೆ, ಬೆಟ್ಟ ಹಾಕೋ, ಎಲ್ಲ ಬೊಳ್ಳೋ ಸುಳ್ಳು ಅಂತ ಹೇಳೋದಲ್ಲ. ಇಲ್ಲಿ ಬಂದು ಫಸ್ಟ್ ಅನುಭವ ಮಾಡಿ ಆಮೇಲೆ ಕಮೆಂಟ್ ಕೊಡಿ. ಅವಾಗ ನೀವು ಕಮೆಂಟ್ಗೆ ಯೋಗ್ಯರು ಅಂತ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀ ಒಳ್ಳೆ ಮಾತು. ಏನ್ ಗೊತ್ತಾ, ಅವ್ರು ಎಷ್ಟು ಭಯ ಪಟ್ಟರು ಅಂತ ಅವ್ರ ವಾಯ್ಸಲ್ಲೇ ಗೊತ್ತಾಗ್ತೈತಿ. ಗಾಬರಿ ಆಗ್ಬಿಟ್ಟು ಕೋಪದಲ್ಲಿ ಇದ್ದಾರೆ. ವಾಯ್ಸಲ್ಲೇ ಗೊತ್ತಾಗ್ತದೆ. ನಿಜ ನಾವೇನೋ ಸಿಕ್ಕಿದ್ರೆ ಇಡೀ ಊರಿಗೆ ಎಕೋ ಕೇಳಿಸ್ತಾ ಇತ್ತು ಅವ್ರು ಮಾತಾಡ್ತಿರೋದು. ಆ ರೇಂಜ್ ವಾಯ್ಸ್. ಅಂದ್ರೆ ಸ್ಟಾರ್ಟಿಂಗು ನನಗೆ ಹೋಗ್ಬೇಕಾದ್ರೆ ಭಯ ಆಯ್ತು. ನೋಡಿ ಇರಿ ಊರ್ ಜನ ಕೋಳಿ ಅಂತ ಎದ್ಬಿಟ್ರೆ ಈಗ ಕೋಳಿ ಕೂಗ್ತು ಅಂದ್ಬಿಟ್ಟು ಮುಗಿತು. ಲೈಕ್ ನನಗೆ ಹೋಗ್ಬೇಕಾದ್ರೆ ಭಯ ಆಯ್ತು. ಇಲ್ಲ ಅಂತ ಹೇಳಲ್ಲ, ಓಪನ್ ಆಗಿ ಸರ್ ಹತ್ರ ಅಂದೆ, ಸುಪ್ರೀತ್ ಸರ್ ಹತ್ರ, ಭಯ ಆಗಲ್ಲ ಸರ್, ಫುಲ್ ಹೋಗ್ತೀವಿ ನಾವು, ಬತ್ತಲ್ಲ ಬಾಸ್ ಅಭಿಮಾನಿ ಅಂತ. ಆದ್ರೂ ನಮ್ಮ ಬಾಸ್ ಅವಮಾನ ಆಗ್ಬಾರ್ದು ಅಂತ ಧೈರ್ಯ ಮಾಡಿ ನೆಕ್ಸ್ಟ್ ನುಗ್ಬಿಟ್ಟೆ ಅಷ್ಟೇ ಗಾಯ್ಸ್. ಅದಾದ್ಮೇಲೆ ನೆಕ್ಸ್ಟ್ ವಾಪಸ್ ಬರ್ಬೇಕಾದ್ರೆ ಕೂಗ್ತಾ ಇತ್ತು, ಅದ್ ಏನಂತ ನನಗೂ ಗೊತ್ತಿಲ್ಲ. ಬಟ್ ಧೈರ್ಯ ಮಾಡಿ ಅಲ್ಲೇ ನಿಂತ್ಕೊಂಡೆ. ಆಗಿದ್ದಾಗ್ಬಿಡ್ಲಿ ಅವನ್ನ. ಪ್ರಾಣಿ ಪಕ್ಷಿನೂ ಆಗಿರ್ಬೋದಲ್ವಾ? ಯಾವ ತರ ಬಂತು ವಾಯ್ಸ್ ನಿಮ್ಗೆ?
ಅಲ್ಲಿ ಚಿನ್ನ ನಿಮ್ಗೆಲ್ಲ ಚಿನ್ನ ಈ ಥರ ಬಂತು ಗೈಸ್, ಈ ಥರ ಹಾಂ ಹಂಗನ್ಬಿಟ್ಟು ನಾಯಿ ಅನ್ಕೋಬೇಡಿ, ನಿಜ. ಬಟ್ ಇವಾಗಲೂ ಮೂಢನಂಬಿಕೆ ಅನ್ಸುತ್ತೆ. ಬಟ್ ನಾನು ಹೇಳೋದಕ್ಕಿಂತ ನೀವು ಬನ್ನಿ, ಫಸ್ಟ್ ಅನುಭವ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಆ ಥರ ಇಲ್ಲದೆ ಸುಮ್ಮನೆ ಮನೇಲಿ ಟೈಮ್ ಪಾಸ್ಗಿದ್ದೀರಾ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಅಂತೂ ಮಾಡಬೇಡಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ನ ನಿಜನ ಸುಳ್ಳ ಅಂತ ನೀವೇ ಪ್ರೂವ್ ಮಾಡ್ಕೊಳ್ಳಿ, ಅಷ್ಟು ಯೋಗ್ಯರಿದ್ರೆ ಓಕೆ. ಅಷ್ಟೇ. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಅಭಿಪ್ರಾಯನ ನಮ್ಮ ಕಮೆಂಟೇಟರ್ಸ್ಗೆ ನಂಬರ್ಗೆ ಸ್ವಲ್ಪ ನೀವು ಕೊಟ್ಟಿದ್ದೀರಾ. ಅದರಿಂದ ಎಷ್ಟು ಯೂಸ್ಫುಲ್ ಆಗುತ್ತೋ ಗೊತ್ತಿಲ್ಲ. ನಿಮ್ಮ ಕಡೆಯಿಂದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ರೆ ನೋಡಿ ನಮ್ಮ ಟೀಮ್ ಅವ್ರ ಮೇಲೆ ದೇವ್ ಬರ್ತಾರೆ. ಮತ್ತೆ ಇಷ್ಟೊತ್ತವರೆಗೂ ನಾವು ಮಾಡಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಆ್ಯಂಡ್ ಇದೆಲ್ಲ ಯಾರು ಮೂಢನಂಬಿಕೆ ಅಂತ ಹೇಳ್ತೀರಾ ಅವರು ಖಂಡಿತ, ಯಾರು ಮೂಢನಂಬಿಕೆ ಅಂತೀರ ಅವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡಬೇಡಿ. ಯಾರು ರಿಯಾಲಿಟಿ ಒಪ್ಕೋತೀವಪ್ಪ, ಇವಾಗ ದೇವ್ರಿದ್ದಾನೆ ಅಂತಂದ್ರೆ ದೆವ್ವ ಇದ್ದೇ ಇರುತ್ತೆ, ಹಂಗೆ ದೆವ್ವ ಇದ್ದಾನೆ ಅಂದ್ರೆ ದೇವ್ರು ಇದ್ದೇ ಇರುತ್ತೆ. ಅದು ನಾವು ಮನ್ಸಲ್ಲೂ ಇರ್ಬೋದು, ಇಲ್ಲ ಅಂದ್ರೆ ನಾವು ಹೋಗೋ ಇದ್ರಲ್ಲೂ ಇರ್ಬೋದು, ಇಲ್ಲ ಲೊಕೇಶನ್ ಇರ್ಬೋದು, ಟೈಮ್ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಆ ಥರ ನೀವು ನಂಬಿಕೆ ದೇವ್ರಿದ್ದಾನೆ ಹಂಗನ್ಬಿಟ್ಟು ದೆವ್ವನಿದೆ, ಪಾಸಿಟಿವ್, ಇವಾಗ ಪ್ರಪಂಚದಲ್ಲಿ ನೆಗೆಟಿವ್ ಇದ್ರೆ ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇರುತ್ತೆ. ಸೊ ಅವೆರಡೂನ ನಾವು ಬಿಲೀವ್ ಮಾಡ್ತೀವಿ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವೆರಡೂ ಇಲ್ಲದೆ ನಾವು ಮೂಢನಂಬಿಕೆ ಹಂಗೆ ಹಿಂಗೆ ಅಂತ ಅಂದವರು ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಅಂತೂ ಮಾಡಬೇಡಿ. ಹಂಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ ಅಂದ್ರೆ ಫಸ್ಟ್ ನಿಗೂಢ ಟೀಮ್ ಹತ್ರ ಬನ್ನಿ, ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ನೀವು ಚಾಲೆಂಜಲ್ಲಿ ಗೆದ್ಮೇಲೆ ನೀವು ಯೋಗ್ಯರು ಅಂದಮೇಲೆ ಕಮೆಂಟ್ ಹಾಕಿ. ಸೊ ವಿತೌಟ್ ಹಂಗೆ ಸುಮ್ಮನೆ ಆಗಿ ಕಮೆಂಟ್ ಮಾಡಿ ಬೇರೆಯವ್ರ ಮನಸ್ಥಿತಿನೂ ಹಾಳು ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಕ್ಸಸ್ಫುಲ್ಲಾಗಿ ಒಬ್ಬ ಫ್ಯಾನ್ನ, ಒಬ್ಬ ಫಾಲೋವರ್ನ ನಾವು ಕರ್ಕೊಂಬಂದು ಟ್ರೆಷರ್ ಹಂಟ್ ಮಾಡಿ ಮುಗಿಸಿದ್ದೀವಿ. ಅವ್ರದ್ದು ಅಭಿಪ್ರಾಯಗಳೆಲ್ಲ ಅವ್ರು ಹೇಳಿದ್ದಾರೆ. ಅವ್ರು ಹೇಳ್ದಂಗೆ ಅವ್ರು ತುಂಬ ಹೇಳಿದ್ರು, ಒಂದೇ ವರ್ಡಲ್ಲಿ ಹೇಳ್ಬಿಡ್ತೀನಿ. ನಮ್ಮದು ಫೇಮಸ್ ಡೈಲಾಗ್ ಇದೆ, ಇಷ್ಟ ಇಲ್ವಾ ಎತ್ಬಿಡು ಗುರು ಮೇಲೆ, ಏನಂತೀರಾ? ಇಷ್ಟ ಇಲ್ವಾ ಸ್ಕ್ರೋಲ್ ಮಾಡಿಬಿಡಿ. 100 ಜನದಲ್ಲಿ 99 ಜನಕ್ಕೆ ಮಾತ್ರ ಅಂತ ಹೊಡೆಯಲ್ಲಿ. 100 ಜನದಲ್ಲಿ 99 ಜನ ಕಮೆಂಟ್ ಮಾಡಿದ್ರೆ ಒಬ್ಬನಿಗೋಸ್ಕರ ವಿಡಿಯೋ. ಏನು ಹೇಳ್ತೀರಾ ಗೈಸ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.